ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಉದ್ಯೋಗ ಮಾಹಿತಿ ನೀಡು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ಟೆರಿಟೋರಿಯಲ್ ಆರ್ಮಿ ಅಂತ, ಅಂದರೆ TA ಆರ್ಮಿ ಅಂತ ಜಾಬನ್ನು ಕರೆದಿದ್ದಾನೆ. ಎಷ್ಟು ವೇಕೆನ್ಸಿ ಕರೆದಿದ್ದಾನೆ ಮತ್ತು ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಮತ್ತು ಆ ಜಾಬಲ್ಲಿ ಯಾವ್ಯಾವ ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಅವ್ರಿಗೆ ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಏಜ್ ಎಷ್ಟಿರಬೇಕು ಮತ್ತು ಏಜ್ ಲಿಮಿಟ್ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿರ್ತಾನೆ ಮತ್ತು ಅವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಏನು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಬಿಸ್ನೆಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಐತಿ ಮೊಬೈಲ್ಗಳಿಗಾಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಟೆರಿಟೋರಿಯಲ್ ಆರ್ಮಿ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ, ಸೋಲ್ಜರ್ ಅಂದರೆ ಜನರಲ್ ಡ್ಯೂಟಿ ಎಷ್ಟು ಪೋಸ್ಟನ್ನು ಕರೆದಿದ್ದಪ್ಪ ಅಂತಂದರೆ ಟೋಟಲಾಗಿ 49 ಪೋಸ್ಟನ್ನು ಕರೆದಿದ್ದಾರೆ. ಮತ್ತು ಸೋಲ್ಜರ್ ಆರ್ಟಿಸನ್ ವುಡ್ ವರ್ಕ್ ಇವರಿಗೆ ಟೋಟಲ್ 2 ಪೋಸ್ಟ್ ಇವೆ. ಮತ್ತು ಸೋಲ್ಜರ್ ಚೀಫ್ ಕಮ್ಯುನಿಟಿ 1 ಇದೆ. ಸೋಲ್ಜರ್ ವಾಷರ್ಮ್ಯಾನ್ 2 ಇವೆ. ಸೋಲ್ಜರ್ ಕ್ಲರ್ಕ್ 1 ಇದೆ. ಸೋಲ್ಜರ್ ಆರ್ಟಿಸನ್ ಅಂದರೆ ಮೆಟಲರ್ಜಿ ಅಂತ 2 ಪೋಸ್ಟನ್ನು ಇವೆ. ಸೋಲ್ಜರ್ ಟೇಲರ್ 2 ಇವೆ. ಸೋಲ್ಜರ್ ಇಕ್ವಿಪ್ಮೆಂಟ್ ರಿಪೇರ್ ಟೋಟಲಾಗಿ 3 ಪೋಸ್ಟ್ ಕರೆದಿದ್ದಾರೆ. ಮತ್ತು ಟೆರಿಟೋರಿಯಲ್ ಆರ್ಮಿ ರಿಕ್ರೂಟ್ಮೆಂಟ್ಸ್ 2025 ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋದಾದರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ, ಆ್ಯಸ್ ಪರ್ ಟೆರಿಟೋರಿಯಲ್ ಆರ್ಮಿ ಪ್ರಕಾರ ನೀವು SSLC ಮುಗಿಸಿದ್ರೆ ನೀವು ಹಾಕ್ಬೋದು. ಅಂದರೆ 10ನೇ ತನ ಯಾರ್ಯಾರು ಪಾಸ್ ಆಗಿದ್ದರು ಅವರು ಕೂಡ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ನೋಡೋದಾದರೆ, ಆ್ಯಸ್ ಪರ್ ಟೆರಿಟೋರಿಯಲ್ ಆರ್ಮಿ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 50 ಅಂದರೆ ಮಿನಿಮಮ್ 18 ಇರುತ್ತೆ. 18 ಆದ ನಂತರ 50 ವರ್ಷ ಒಳಗಡೆ ಇದ್ದವರು ನೀವು ಈ ಅಪ್ಲಿಕೇಶನ್ನ ಹಾಕ್ಬೋದು. ಏಜ್ ರಿಲ್ಯಾಕ್ಸೇಷನ್ ಬಂದು ಆ್ಯಸ್ ಪರ್ ಟೆರಿಟೋರಿಯಲ್ ನಾಮ್ಸ್ ಇರುತ್ತೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತಂದರೆ, ಮೊದಲನೇದಾಗಿ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮೊದಲನೇದಾಗಿ. ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಟೆಸ್ಟ್ ಅಂದರೆ ಇಂಟರ್ವ್ಯೂ ಕೂಡ ಇರುತ್ತೆ. ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂತ ನೋಡಿದ್ರೆ, ಜನರಲ್ OBC ಕ್ಯಾಟಗರಿಯವರಿಗೆ 500 ರೂಪಾಯಿ ಇರುತ್ತೆ. ಮತ್ತು SC/ST ಕ್ಯಾಂಡಿಡೇಟ್ಸ್ಗೆ 250 ಇರುತ್ತೆ. ಇದು ಪೇಮೆಂಟ್ ಹೇಗೆ ಆನ್ಲೈನ್ ಇರುತ್ತೆ ಆಫ್ಲೈನ್ ಅಂತ ನೋಡ್ಕೊಂಡ್ರೆ, ಮೊದಲನೇ ಇದು ಕೂಡ ಆನ್ಲೈನಲ್ಲೇ ಇರುತ್ತೆ. ನೀವು ಡೆಬಿಟ್ ಕಾರ್ಡ್ ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಅಥವಾ UPI ಮುಖಾಂತರ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು. ಇದು ಇಂಪಾರ್ಟೆನ್ಸ್ ಡೇಟ್ ನೋಡಿದ್ರೆ, ಡೇಟ್ ಆಫ್ ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗಿದೆ ಹೇಗಿತ್ತು ಅಂತಂದರೆ, ಇದು 21 ಜೂನ್ 2025 ಡೇಟ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಮತ್ತು ವಾಕಿಂಗ್ ಡೇಟ್ 19 ಜುಲೈ 2025 ಆಗಿದೆ. ಮತ್ತು ಡೇಟ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಿಸಿಕಲ್ ಟೆಸ್ಟ್ ಆಗಿರುತ್ತಪ್ಪ ಅಂತಂದರೆ 14ರಿಂದ 15 ಜುಲೈ 2025 ಒಂದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ ಮತ್ತು ಫಿಸಿಕಲ್ ಟೆಸ್ಟೂ ಅವತ್ತೇ ಇರುತ್ತೆ. ಮತ್ತು ಡೇಟ್ ಆಫ್ ಮೆಡಿಕಲ್ ಟೆಸ್ಟ್ ಫಾರ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸನ್ನು ಫಿಸಿಕಲ್ ಟೆಸ್ಟನ್ನು ಇಂಟರ್ವ್ಯೂ ಯಾರಾದರೂ ನೀವು ಫಿಸಿಕಲ್ ಟೆಸ್ಟ್ನಲ್ಲಿ ಮತ್ತು ಇಂಟರ್ವ್ಯೂ ಏನೆಲ್ಲ ಸೆಲೆಕ್ಟ್ ಆಗಿದ್ದರೆ ನಿಮಗೆ ಮೆಡಿಕಲ್ ಟೆಸ್ಟ್ ಯಾವಾಗಿರುತ್ತಪ್ಪ ಅಂತಂದರೆ 16ರಿಂದ 19 ತಾರೀಕು ಅಂದರೆ ಜುಲೈ 16ರಿಂದ 19ರೊಳಗೆ ನಿಮಗೆ ಏನು ಮೆಡಿಕಲ್ ಟೆಸ್ಟ್ ಇರುತ್ತೆ. ಇಷ್ಟು ಈ ಹುದ್ದೆ ಇರುತ್ತೆ ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂದರೆ TRLನ ಮಾಹಿತಿ. ಇದೇ ಥರ ನಿಮಗೆ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.